ನಮಸ್ಕಾರ ಸ್ನೇಹಿತರೆ. ಪೂರ್ವದಲ್ಲಿ ಒಂದು ಹಳ್ಳಿಲಿ ಸುನೀತಾ ಎಂಬ ಒಬ್ಬಳು ಪೂರ್ವ ಸುಹಾಸಿನಿ ಅಂದ್ರೆ ವಿಧವೆ ವಾಸ ಮಾಡ್ತಾ ಇದ್ಲು. ಅವಳಿಗೆ ಇನ್ನೂ 30 ವರ್ಷ ಆಸುಪಾಸಷ್ಟೇ. ಆ ಚಿಕ್ಕ ವಯಸ್ಸಿಗೆ ಅವಳು ಮಾನಸಿಕವಾಗಿ ತುಂಬಾನೇ ನೋವು ತಿಂತಾ ಇದ್ಲು. ಮದುವೆಯಾದ ಕೆಲವೇ ದಿನಗಳಿಗೆ ಗಂಡ ಸತ್ತು ಹೋಗಿದ್ದ. ಇತ್ತ ಗಂಡನಿಗೂ ಯಾರೂ ಇಲ್ಲ, ಅವಳಿಗೂ ಯಾರೂ ಇಲ್ಲ. ಹಾಗಾಗಿ ಇಷ್ಟೊಂದು ದೊಡ್ಡ ಪ್ರಪಂಚದಲ್ಲಿ ಅವಳು ಒಬ್ಬಂಟಿಯಾದ್ಲು. ಮೊದಲೇ ಅವಳದು ಬಡ ಕುಟುಂಬ ಆಗಿತ್ತು. ಗಂಡ ಮಾತ್ರವೇ ದುಡಿತಾ ಇದ್ದ. ಈಗ ಅವನು ಕೂಡ ಇಲ್ಲದ ಕಾರಣ ಅವಳ ಜೀವನ ಇನ್ನಷ್ಟು ಕಷ್ಟಕರವಾಗಿ ಬದಲಾಯಿತು. ಇನ್ನು ಬದುಕೋಕೆ ಹೊಲಗಳಲ್ಲಿ ಕೂಲಿ ಕೆಲಸ, ಮನೆಗಳಲ್ಲಿ ಮುಸ್ರೆ ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ಲು. ಇನ್ನು ನಿಸ್ಸಹಾಯ ಸ್ಥಿತಿಯಲ್ಲಿರೋ ಹೆಣ್ಣನ್ನ ಈ ಪ್ರಪಂಚದಲ್ಲಿ ಯಾವ ರೀತಿ ನೋಡ್ತಾರೆ ಅಂತ ಗೊತ್ತಲ್ವಾ? ಆ ಊರಿನ ಗಂಡಸರು ಅವಳಿಗೆ ದುಡ್ಡಿನ ಆಸೆ ತೋರಿಸಿ ಅವಳನ್ನ ಅನುಭವಿಸೋಕೆ ಸ್ವಲ್ಪ ಸಮಯ ಸಿಕ್ಕಾಗ್ಲೆಲ್ಲ ಕೂಡ ಪ್ರಯತ್ನ ಪಡ್ತಾ ಇದ್ರು. ಹೋಗ್ಲಿ, ಹೆಂಗಸರಾದ್ರೂ ಕರುಣೆ ತೋರಿಸ್ತಾರ ಅಂದ್ರೆ ಅದೂ ಇಲ್ಲ. ಅವ್ರಿಗೆ ಒಂದು ಕಡೆ ಅವರ ಗಂಡಂದಿರಿಗೆ ಇವಳ ಮೇಲಿರುವಂತ ಆಸೆ ಬಗ್ಗೆ ಗೊತ್ತಾಗಿ ಇವಳ ಮೇಲೆ ವಿಪರೀತವಾಗಿ ಕೋಪ ಆಯ್ತು. ಹಾಗಾಗಿ ಅವಳು ಹೊರಗಡೆ ಕಾಣಿಸೋವಾಗ್ಲೆಲ್ಲ ಕೂಡ ಈ ಊರು ಬಿಟ್ಟು ಹೊರಟೋಗು, ಎಲ್ಲಾದ್ರೂ ಹೋಗಿ ಸಾಯಿ, ಮದುವೆಯಾಗಿ ಕೆಲವೇ ದಿನಗಳಿಗೆ ಗಂಡನನ್ನ ಬಲಿ ಪಡ್ಕೊಂಡೆ, ನಿನ್ನ ಗಂಡನ ಬದಲು ನೀನು ಸಾಯ್ಬೇಕಿತ್ತು. ಹೀಗೆ ಅವ್ರಿಗೆ ತೋಚಿದ್ದು, ಬಾಯಿಗೆ ಬಂದಿದ್ದು ಎಲ್ಲಾ ಮಾತುಗಳನ್ನಾಡ್ತಾ ಅವಳಿಗೆ ನೋವು ಕೊಡ್ತಾ ಇದ್ರು. ಸುನೀತಾ ಮೊದ್ಲಿಂದ ಕೂಡ ಸ್ವಲ್ಪ ಮೃದು ಸ್ವಭಾವದವಳು. ಜೋರಾಗಿ ಮಾತಾಡೋದು, ಹಾದಿ ಬೀದಿಯಲ್ಲಿ ಗಲಾಟೆ ಮಾಡೋದು ಇದೆಲ್ಲ ಅವಳಿಗೆ ಗೊತ್ತಿರ್ಲಿಲ್ಲ. ಇನ್ನು ಅವಳ ಪರ ನಿಂತು ಮಾತಾಡೋಕೆ ಈ ಭೂಮಿ ಮೇಲೆ ಒಬ್ರೂ ಇಲ್ಲ. ಹಾಗಾಗಿ ಯಾರೇನೇ ಅಂದ್ರೂ ಅದನ್ನೆಲ್ಲಾ ಕೂಡ ಮೌನವಾಗಿ ಅನುಭವಿಸ್ತಾ ಇದ್ಲು. ಆದ್ರೆ ಅವಳ ಮನಸ್ಸಲ್ಲೂ ಕೂಡ ಕೆಲವು ಕೋರಿಕೆಗಳಿದ್ವು. ಗಂಡನ ಜೊತೆ ಕಳೆದಂತ ಮಧುರವಾದ ಕ್ಷಣಗಳನ್ನ ನೆನೆಸ್ಕೊಂಡು ಯಾವಾಗ್ಲೂ ಅಳ್ತಾ ಇದ್ಲು. ನನಗೂ ಕೂಡ ಜೀವನದಲ್ಲಿ ಕಷ್ಟ ಸುಖ ಹಂಚಿಕೊಳ್ಳೋಕೆ ಒಬ್ಬ ಸಂಗಾತಿ ಇದ್ದಿದ್ರೆ ಎಷ್ಟೊಂದು ಚೆನ್ನಾಗಿತ್ತು ಅಂತ ಯೋಚನೆ ಮಾಡ್ತಾನೆ ಇದ್ಲು. ಅವಳು ಅನಾಥೆ ಆಗಿದ್ರಿಂದ ದೊಡ್ಡ ಕುಟುಂಬದಲ್ಲಿ ಮದುವೆಯಾಗಬೇಕು ಅಂತ ಆಸೆ ಪಟ್ಟಿದ್ಲು. ಆದ್ರೆ ಅನಾಥೆಯನ್ನ ಮದುವೆಯಾಗೋಕೆ ಯಾವ ದೊಡ್ಡ ಕುಟುಂಬದವರು ಮುಂದೆ ಬರ್ತಾರೆ ಹೇಳಿ? ಹೋಗ್ಲಿ, ಹೆಚ್ಚು ಮಕ್ಕಳನ್ನಾದ್ರೂ ಮಾಡ್ಕೊಂಡು ಸಂಸಾರನ ದೊಡ್ಡದು ಮಾಡ್ಕೋಬೇಕು ಅಂತ ಆಸೆ ಪಟ್ಲು. ಆದ್ರೆ ಆ ಆಸೆ ಕೂಡ ಗಂಡನ ಸಾವಿಂದ ನಿರಾಸೆ ಆಯ್ತು. ಕೆಲವೊಮ್ಮೆ ಅವಳ ಹಿಂದೆ ಬಿದ್ದಿದ್ದ ಗಂಡಸರಲ್ಲಿ ಯಾರ ಜೊತೆಯಾದ್ರೂ ಸಂಬಂಧ ಇಟ್ಟುಕೊಳ್ಳೋಣ ಅಂದ್ಕೊಂತಿದ್ಲು. ಆದ್ರೆ ಇನ್ನೊಂದು ಹೆಣ್ಣಿನ ಜೀವನ ಯಾಕೆ ಹಾಳು ಮಾಡಬೇಕು ಅಂತ ಅವಳೇ ಸುಮ್ಮನಾಗ್ತಿದ್ಲು. ಒಂದು ದಿನ ಊರಾಚೆ ಇರೋ ಬಾವಿಯಿಂದ ನೀರು ತರೋಕೆ ಹೋದಾಗ ಮಧ್ಯ ವಯಸ್ಸಿನ ಒಬ್ಬ ಸಾಧು ಅಲ್ಲಿ ಬಂದ್ರು. ಅವರು ನೋಡೋಕೆ ಎಷ್ಟೋ ದೃಢವಾಗಿ, ಸುಂದರವಾಗಿ, ನಗುಮುಖದಿಂದ ಪ್ರಶಾಂತವಾಗಿ ಕಾಣಿಸ್ತಾ ಇದ್ರು. ಅವರನ್ನೇ ನೋಡ್ತಾ ನಿಂತುಬಿಟ್ಲು ಸುನೀತಾ. ಆ ಸಾಧು ತುಂಬಾ ದೂರದಿಂದ ಪ್ರಯಾಣ ಮಾಡಿ ಬಂದಿದ್ರಿಂದ ತುಂಬಾನೇ ದಣಿದಿದ್ರು. ಸುನೀತಾ ಹತ್ರ ಕುಡಿಯೋಕೆ ನೀರ್ ಕೇಳಿದ್ರು. ಸುನೀತಾ ಕೂಡ ನೀರ್ ಕೊಟ್ಲು. ಅದ್ರ ಬಳಿಕ ಆ ಸಾಧು, ಅಮ್ಮ, ನಾನು ತುಂಬಾ ದೂರದಿಂದ ಪ್ರಯಾಣ ಮಾಡಿ ಬಂದಿದ್ದೀನಿ, ನನಗೆ ತುಂಬಾ ಸುಸ್ತಾಗ್ತಿದೆ, ನಿಮ್ಮ ಊರಲ್ಲಿ ಯಾವ್ದಾದ್ರೂ ಆಶ್ರಮ ಇದ್ರೆ ಹೇಳು, ಅಲ್ಲಿ ಹೋಗಿ ನಾನು ವಿಶ್ರಾಂತಿ ಪಡೆಯುತ್ತೇನೆ ಅಂತ ಕೇಳಿದ್ರು. ಅದಕ್ಕೆ ಸುನೀತಾ, ಸಾಧುಗಳೇ, ಇದು ಚಿಕ್ಕ ಹಳ್ಳಿ, ಇಲ್ಲಿ ಅಂತ ಆಶ್ರಮ ಯಾವುದೂ ಇಲ್ಲ, ನೀವು ಬೇಕಿದ್ರೆ ನನ್ನ ಮನೆಯಲ್ಲೇ ವಿಶ್ರಾಂತಿ ಪಡೀಬಹುದು, ನಾನು ಎಲ್ಲಾ ವ್ಯವಸ್ಥೆ ಮಾಡಿಕೊಡುತ್ತೇನೆ ಅಂತ ಹೇಳಿದ್ಲು. ಸಾಧು ಕೂಡ ಒಪ್ಕೊಂಡ್ರು. ಇನ್ನು ಸುನೀತಾ ಸಾಧುಗಳನ್ನ ಮನೆಗೆ ಕರೆತಂದ್ಲು. ಅಲ್ಲಿ ಅವರಿಗೆ ಹಾಸಿಗೆ ಸಿದ್ಧಪಡಿಸಿ, ಸಾಧುಗಳೇ, ನೀವು ಇಲ್ಲೇ ವಿಶ್ರಾಂತಿ ಪಡೀತಾ ಇರಿ, ನಾನು ನಿಮಗೆ ಅಡುಗೆ ಸಿದ್ಧಪಡಿಸ್ತೇನೆ ಅಂತ ಹೇಳಿದ್ಲು. ಸರಿ ಎಂದು ಆ ಸಾಧು ಧ್ಯಾನ ಮಾಡೋಕೆ ಕೂತ್ಕೊಂಡ್ರು. ಇತ್ತ ಅಡುಗೆ ಮಾಡ್ತಾ ಇರೋ ಸುನೀತಾ ಮನ್ಸಲ್ಲಿ ಏನೇನೋ ಕೆಟ್ಟ ಆಲೋಚನೆಗಳು ಬರೋಕೆ ಶುರುವಾಯ್ತು. ಗಂಡ ಸತ್ತ ಮೇಲೆ ಆ ಮನೆಯಲ್ಲಿ ಮೊದಲು ಬಂದಂತ ಪುರುಷ ಈ ಸಾಧು. ಈತ ನೋಡೋಕು ತುಂಬಾನೇ ಆಕರ್ಷಣೀಯವಾಗಿದ್ದ. ಆ ಸಾಧುವಿನ ಮೇಲೆ ಕೋರಿಕೆ ಹುಟ್ಟಿಕೊಂಡಿತು. ಆದ್ರೆ ಒಂದು ಸಾಧುವಿನ ಬಗ್ಗೆ ಆ ರೀತಿ ಯೋಚನೆ ಮಾಡೋದು ತಪ್ಪು ಅಂದ್ಕೊಂಡು ಅಡುಗೆ ಸಿದ್ಧಪಡಿಸಿದ್ಲು. ಅಡುಗೆ ಸಾಧುವಿನ ಮುಂದೆ ಇಟ್ಟು ಪಕ್ಕದಲ್ಲೇ ಕೂತ್ಕೊಂಡು ಎಲ್ಲವನ್ನ ಕೂಡ ಬಡಿಸ್ತಾ ಇದ್ಲು. ಆಗ ಆ ಸಾಧು, ಏನಮ್ಮ, ಈ ಮನೆಯಲ್ಲಿ ನೀನೊಬ್ಳೇ ಇರ್ತೀಯಾ ಅಂತ ಕೇಳಿದ್ರು. ಹೌದು ಸಾಧುಗಳೇ, ನನಗೆ 20 ವರ್ಷ ಇದ್ದಾಗ
ಮದುವೆ ಆಯ್ತು. ಮದುವೆಯಾಗಿ ಕೆಲವೇ ದಿನಗಳಿಗೆ ಗಂಡ ಸತ್ತು ಹೋದ. 10 ವರ್ಷಗಳಿಂದ ಈ ಮನೆಯಲ್ಲಿ ನಾನು ಒಬ್ಬಂಟಿಯಾಗಿದ್ದೀನಿ. ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀನಿ. ಕಷ್ಟ ಎಷ್ಟೇ ಇದ್ರೂ ಕೂಡ ನಾನು ಅನುಭವಿಸಬಲ್ಲೆ. ಆದ್ರೆ ಒಂಟಿತನ ಮಾತ್ರ ನನ್ನನ್ನ ಕಾಡ್ತಾ ಇದೆ ಅಂತ ಹೇಳಿದ್ಲು. ಆಗ ಆ ಸಾಧು, ನೋಡಮ್ಮ, ದುಃಖ ಪಡಬೇಡ. ಕಷ್ಟ ಸುಖ ಭೂಮಿ ಮೇಲೆ ಹುಟ್ಟಿರೋಂತ ಪ್ರತಿಯೊಬ್ಬರಿಗೂ ಬರುತ್ತೆ. ಅವುಗಳನ್ನ ಅನುಭವಿಸ್ಲೇಬೇಕು. ಇನ್ನು ಸಾವಿನಿಂದ ಯಾರೂ ಕೂಡ ತಪ್ಪಿಸಿಕೊಳ್ಳೋಕೆ ಸಾಧ್ಯ ಆಗಲ್ಲ. ಇನ್ನು ಒಂಟಿತನ ಅಂತೀಯ? ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಒಂಟಿಯೇ. ಹುಟ್ಟುವಾಗಲೂ ನಮ್ ಜೊತೆ ಯಾರೂ ಇರಲ್ಲ, ಸಾಯುವಾಗಲೂ ನಮ್ಮ ಜೊತೆ ಯಾರೂ ಬರಲ್ಲ. ಎಲ್ಲಾ ಸಂಬಂಧಗಳು ಮಧ್ಯೆ ಬರುತ್ತವೆ, ಹಾಗೆ ಮಧ್ಯೆ ಹೋಗುತ್ತವೆ ಅಂದರು. ಅವರ ಮಾತುಗಳನ್ನು ಕೇಳಿದ ಸುನೀತಾಗೆ ಸ್ವಲ್ಪ ನೆಮ್ಮದಿ ಅನ್ನಿಸ್ತು. ಸಾಧು ಬಗ್ಗೆ ತಪ್ಪಾದ ಯೋಚನೆ ಮಾಡಿದ್ದಕ್ಕೆ ಬೇಜಾರಾಯ್ತು. ಹಾಗಾಗಿ, ಸಾಧುಗಳೇ, ನನಗೆ ಸ್ವಲ್ಪ ಕೆಲಸ ಇದೆ, ನೀವು ವಿಶ್ರಾಂತಿ ಪಡೀರಿ ಅಂತ ಹೇಳಿ ಅಲ್ಲಿಂದ ಸ್ನಾನ ಮಾಡೋಕೆ ಹೋದ್ಲು. ಅಯ್ಯೋ, ನನ್ನ ಮನಸ್ಸಿನಲ್ಲಿ ಬಂದ ಮಾಲಿನ್ಯವನ್ನ ಸ್ನಾನ ಮಾಡಿ ತೆಗೆದು ಹಾಕ್ತೀನಿ ಅಂತ ಅನ್ಕೊಂಡ್ಲು. ಆದ್ರೆ ನಾವು ಸ್ನಾನ ದೇಹಕ್ಕೆ ಮಾಡ್ತೀವಿ, ಮನಸ್ಸಿಗೆ ಅಲ್ಲವಲ್ಲ. ಸ್ನಾನ ಮಾಡಿದ ಮೇಲೂ ಕೂಡ ಮತ್ತೆ ಅವಳಿಗೆ ಅದೇ ಆಲೋಚನೆ ಬಂತು. ನಾನು ಈ ರೀತಿ ಪೂರ್ತಿ ಮೈ ಮುಚ್ಕೊಂಡು ಹೋದ್ರೆ ಯಾರಿಗೆ ತಾನೇ ನನ್ನ ಮೇಲೆ ಕೋರಿಕೆ ಉಂಟಾಗುತ್ತೆ ಅಂದ್ಕೊಂಡು ಅಲ್ಲಲ್ಲಿ ಮೈ ಕಾಣಿಸೋನ್ಗೆ ಸೀರೆ ಉಟ್ಕೊಂಡು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡ್ಲು. ಆದ್ರೆ ಅವಳ ಮನಸ್ಸಲ್ಲಿ ನಾನು ಮಾಡ್ತಿರೋದು ತಪ್ಪು. ಒಂದು ವೇಳೆ ಸಾಧುಗಳು ನನ್ನ ಕೋರಿಕೆಯನ್ನ ನಿರಾಕರಿಸಿದ್ರೆ ಈಗಿರೋ ಮಾನಸಿಕ ವೇದನೆ ಜೊತೆ ಇದೊಂದು ಹೊಸ ವೇದನೆ ಕೂಡ ನಾನು ಅನುಭವಿಸ್ಬೇಕಾಗುತ್ತೆ. ಆದ್ರೂ ಕೂಡ ಅವರು ಸಂಸಾರ ಜೀವನ ಬೇಡ ಅಂದ್ಕೊಂಡು ಸನ್ಯಾಸಿಯಾಗಿದ್ದಾರೆ. ಮತ್ತೆ ಇಂಥ ಕೆಲಸಕ್ಕೆ ಅವರು ಕೈ ಹಾಕ್ತಾರ? ಚಿಚಿ, ತಪ್ಪು ತಪ್ಪು ಅಂದ್ಕೊಂಡು ನಾನು ಒಂಟಿಯಾಗಿದ್ರೆ ಇಂಥ ಆಲೋಚನೆಗಳೇ ನನಗೆ ಬರುತ್ತೆ. ಹಾಗಾಗಿ ಸಾಧುಗಳ ಹತ್ರ ಹೋಗಿ 4 ಒಳ್ಳೆ ಮಾತುಗಳನ್ನ ಕೇಳೋಣ ಅಂದುಕೊಂಡು ಸಾಧು ಹತ್ರ ಹೋದ್ಲು. ಸಾಧುಗಳೇ, ನೀವು ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿರ್ತೀರಿ. ನೀವು ದೊಡ್ಡ ಜ್ಞಾನಿಯಂತೆ ಕಾಣಿಸ್ತಾ ಇದ್ದೀರಿ. ನನಗೊಂದು ಸಂದೇಹವಿದೆ, ದಯವಿಟ್ಟು ಬಗೆಹರಿಸಿ. ಯಾರಾದ್ರೂ ಒಬ್ಬ ವ್ಯಕ್ತಿ ಅವನ ಮನಸ್ಸಿನಲ್ಲಿರುವಂತ ಕೋರಿಕೆಗಳು, ಬಯಕೆಗಳನ್ನ ಪೂರ್ತಿಯಾಗಿ ಬಿಡೋಕೆ ಸಾಧ್ಯವೇ ಅಂತ ಕೇಳಿದ್ಲು. ಒಂದು ವೇಳೆ ಆ ವ್ಯಕ್ತಿ ಅವನ ಮನಸ್ಸನ್ನು ನಿಯಂತ್ರಣದಲ್ಲಿ ಇರಿಸಿಕೊಂಡ್ರೆ ಅದು ಖಂಡಿತ ಸಾಧ್ಯವಾಗುತ್ತೆ ಅಂದ್ರು ಸಾಧು. ಸಾಧುಗಳೇ, ನಾನಿದನ್ನ ನಂಬಲ್ಲ. ಮನುಷ್ಯನಿಗೆ ಕೋರಿಕೆಗಳು, ಬಯಕೆಗಳು ಸಹಜ ಲಕ್ಷಣ ಅಂದ್ಲು ಸುನೀತಾ. ನಿಜ ತಾಯಿ, ಕೋರಿಕೆಗಳು ಸಹಜ. ಆದ್ರೆ ಅದನ್ನ ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅಂದ್ರೆ ಆ ಕೋರಿಕೆಗಳೇ ನಮ್ಮನ್ನ ಜೀವನದಲ್ಲಿ ಸಮಸ್ಯೆಗಳ ಸುಳಿಯೊಳಗೆ ತಳ್ಳಿಬಿಡುತ್ತೆ, ನಮ್ಮನ್ನು ಬಲಹೀನರಂತೆ ಬದಲಾಯಿಸುತ್ತದೆ ಅಂದರು ಸಾಧು. ಸಾಧುಗಳೇ, ನಿಮ್ಮ ಮಾತು ನನಗೆ ಅರ್ಥ ಆಗ್ತಿಲ್ಲ. ನನಗೆ ಗೊತ್ತಿರೋದೆಲ್ಲ ಒಂದೇ, ಯಾವ ವ್ಯಕ್ತಿಯಾದ್ರೂ ಅವನ ಕೋರಿಕೆಗಳು, ಬಯಕೆಗಳನ್ನ ಬಿಡೋಕೆ ಹೇಗೆ ಸಾಧ್ಯ? ಕೋರಿಕೆಗಳು, ಬಯಕೆಗಳು ಇಲ್ಲ ಅಂದ್ರೆ ಅವನು ಕಲ್ಲು ಬಂಡೆ ಆಗ್ತಾನೆ. ಮನುಷ್ಯನಿಗೆ ಅಳು, ನಗು, ನೋವು, ದುಃಖ, ಸಂತೋಷ ಎಲ್ಲ ಯಾವ ರೀತಿ ಸಹಜ ಲಕ್ಷಣಗಳೋ ಅದೇ ರೀತಿ ತಾನೇ ಕೋರಿಕೆಗಳು, ಬಯಕೆಗಳು ಕೂಡ ಅಂದ್ಲು ಸುನೀತಾ. ಅದಕ್ಕೆ ಸಾಧುಗಳು, ನೋಡಮ್ಮ, ನಿನ್ನ ಮನಸ್ಸಿನ ಭಾವನೆ ನನಗೆ ಅರ್ಥ ಆಯ್ತು. ಬಾವಿಯ ಹತ್ತಿರ ನಿನ್ನ ಬಳಿ ನೀರು ಕೇಳಿದಾಗ್ಲೇ ನಿನ್ನ ಮನಸ್ಸಿನಲ್ಲಿರುವ ಕೋರಿಕೆ ನನಗೆ ತಿಳಿಯಿತು. ಒಂಟಿ ಹೆಣ್ಣು ಯಾರಿಗೂ ಆಶ್ರಯ ಕೊಡಲ್ಲ, ಅದರಲ್ಲೂ ಒಬ್ಬ ಪುರುಷನಿಗೆ ಆಶ್ರಯ ಕೊಡೋದೇ ಇಲ್ಲ. ನೀನು ನನ್ನನ್ನ ನಿನ್ನ ಮನೆಗೆ ಕರೆದಾಗ್ಲೇ ನನ್ನನ್ನ ವಶಪಡಿಸಿಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ಯಾ ಅಂತ ನನಗೆ ಅರ್ಥ ಆಯ್ತು ಅಂತ ಹೇಳಿದ್ರು. ಆ ಮಾತುಗಳನ್ನ ಕೇಳಿದ ಸುನೀತಾ ಮುಖ ಮಂಕಾಯ್ತು. ಅಯ್ಯಯ್ಯೋ ಸಾಧುಗಳೇ, ಖಂಡಿತ ಇಲ್ಲ. ಏನಂತ ಮಾತಾಡ್ತಾ ಇದ್ದೀರಿ? ನಾನು ಕೇವಲ ನಿಮಗೆ ಸೇವೆ ಮಾಡೋಕೆ ಮಾತ್ರ ಮನೆಗೆ ಕರೆದೆ ಅಂದ್ಲು. ಆಗ ಸಾಧು, ತಾಯಿ, ನಾನು ಜ್ಞಾನಿ ಅಂತ ನೀನೇ ಹೇಳ್ದೆ. ಇಷ್ಟು ಚಿಕ್ಕ ವಿಷಯ ಅರ್ಥವಾಗದ ನಾನು ಯಾವ ರೀತಿ ಜ್ಞಾನಿಯಾಗಲು ಸಾಧ್ಯ? ನಿಜ ಬಚ್ಚಿಡುವುದರಿಂದ ಯಾವ ಪ್ರಯೋಜನ, ಯಾವ ಲಾಭವೂ ಇರಲ್ಲ. ಮನುಷ್ಯನ ಬಾಯಿ ಎಷ್ಟು ಬೇಕಾದರೂ ಸುಳ್ಳು ಹೇಳುತ್ತೆ, ಆದರೆ ಕಣ್ಣುಗಳು ಮನಸ್ಸಿನ ಭಾವನೆಯನ್ನ ತೋರಿಸುತ್ತೆ. ಅದಕ್ಕೆ ಸುಳ್ಳು ಭಾವನೆ ತೋರಿಸಲು ಬರಲ್ಲ. ನೀನು ನಿನ್ನ ಮನಸ್ಸಿನ ಕೋರಿಕೆಗಳನ್ನ ತೀರಿಸಿಕೊಳ್ಳೋಕೆ ನನ್ನನ್ನ ನಿನ್ನ ಮನೆಗೆ ಕರೆತಂದೆ.
ಆದ್ರೆ ಒಂದು ವಿಷಯ ನೆನಪಿಟ್ಕೋ, ಮನುಷ್ಯ ಈ ಒಂದು ಸಲ ನನ್ನ ಕೋರಿಕೆ ತೀರಿಸ್ಕೊಂಡು ಸುಮ್ಮನಾಗ್ತೀನಿ ಅಂದುಕೊಂಡು ಅವನ ಕೋರಿಕೆನ ತೀರಿಸ್ಕೊಳ್ತಾನೆ. ಆದ್ರೆ ಕೋರಿಕೆ ತೀರಲ್ಲ. ಇನ್ನೊಂದು ಸಲ ಅಂದುಕೊಳ್ತಾನೆ, ಆಗಲೂ ಕೂಡ ಕೋರಿಕೆ ತೀರಲ್ಲ. ಇನ್ನೊಂದು ಸಲ ಅಂದುಕೊಳ್ತಾನೆ, ಆಗಲೂ ಕೂಡ ಅವನ ಕೋರಿಕೆ ಈಡೇರಲ್ಲ. ಕೋರಿಕೆ ಹೆಚ್ಚಾಗುತ್ತಾ ಇರುತ್ತದೆಯೇ ವಿನಃ ತೃಪ್ತಿ ಮಾತ್ರ ಸಿಗಲ್ಲ. ಇದು ಕೇವಲ ಶಾರೀರಿಕ ಸುಖದ ಬಗ್ಗೆ ಮಾತ್ರ ಅಲ್ಲ, ಎಲ್ಲ ವಿಷಯದಲ್ಲೂ ಅನ್ವಯಿಸುತ್ತದೆ ಅಂದರು ಸಾಧು. ಅವರ ಮಾತುಗಳನ್ನು ಕೇಳಿ ಸುನೀತಾ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ಸಾಧುಗಳೇ, ನನ್ನನ್ನ ಕ್ಷಮಿಸಿಬಿಡಿ. ನನಗೆ ನನ್ನ ಕೋರಿಕೆಗಳನ್ನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಅದು ನನ್ನನ್ನು ಪದೇ ಪದೇ ತಪ್ಪು ದಾರಿಗೆ ಎಳೆದೋಗುತ್ತಿದೆ. ನನ್ನ ಮನಸ್ಸು ಒಂದು ಕ್ಷಣ ತಪ್ಪು ಎಂದು ಹೇಳುತ್ತೆ, ಆದರೆ ನನ್ನ ಕೋರಿಕೆ ಮಾತ್ರ ದಿನವಿಡೀ ಈ ಪ್ರಪಂಚದಲ್ಲಿ ಯಾವುದೂ ಕೂಡ ತಪ್ಪಲ್ಲ ಎಂದು ಹೇಳುತ್ತಿರುತ್ತೆ. ನಾನು ಇವುಗಳ ಮಧ್ಯೆ ಸಿಲುಕಿಕೊಂಡು ತುಂಬಾ ವೇದನೆ ಅನುಭವಿಸ್ತಾ ಇದ್ದೀನಿ. ಇದರಿಂದ ಹೊರಬರೋಕೆ ಯಾವುದಾದ್ರೂ ಮಾರ್ಗ ಇದ್ರೆ ತಿಳಿಸಿಕೊಡಿ ಅಂತ ಬೇಡ್ಕೊಂಡ್ಲು. ಆಗ ಸಾಧು, ತಾಯಿ, ಕೋರಿಕೆಗಳು ನಮ್ಮನ್ನ ಬಿಟ್ಟು ಹೋಗ್ಬೇಕು ಅಂದ್ರೆ ಆತ್ಮಜ್ಞಾನ ಪಡೆಯೋದೊಂದೇ ದಾರಿ. ಇದಕ್ಕೆ ನಾವು ಎಷ್ಟೇ ನಮ್ಮ ಕೋರಿಕೆಗಳನ್ನ ತೀರಿಸಿಕೊಳ್ಳಲು ಪ್ರಯತ್ನಿಸುತ್ತೀವೋ ಅದು ಅಷ್ಟು ಬೆಳೆಯುತ್ತಾ ಹೋಗುತ್ತೆ. ಅದನ್ನ ಕಡಿಮೆ ಮಾಡಲು ಇರೋದು ಒಂದೇ ದಾರಿ, ಅದು ಧ್ಯಾನ ಅಂದರು ಸಾಧು. ಸಾಧುಗಳೇ, ನಾನು ಒಂಟಿ ಹೆಣ್ಣು. ನನಗೆ ಯಾವ ಸಹಾಯ ಬೆಂಬಲ ಇಲ್ಲ. ಇದೆಲ್ಲ ನಾನು ಯಾವ ರೀತಿ ಮಾಡೋಕೆ ಸಾಧ್ಯ ಅಂದಳು ಸುನೀತಾ. ಅದಕ್ಕೆ ಸಾಧು, ತಾಯಿ, ನಿನ್ನ ಒಂಟಿತನವೇ ನಿನಗಿರುವಂತ ದೊಡ್ಡ ಬಲ. ಯಾಕಂದ್ರೆ ನಿನ್ನನ್ನ ತಡೆಯೋಕೆ ಯಾವ ಬಂಧವೂ ಇಲ್ಲ. ನಿನ್ನ ಮೇಲೆ ಆಸರೆ ಪಟ್ಟಿರುವವರು ಯಾರೂ ಇಲ್ಲ. ನೀನು ಪೂರ್ಣಗೊಳಿಸಲೇಬೇಕು ಅನ್ನೋ ಜವಾಬ್ದಾರಿ ಕೂಡ ಇಲ್ಲ. ಇದು ದೇವರು ನಿನಗೆ ಕೊಟ್ಟಂತ ಅವಕಾಶ ಅಂದುಕೊಂಡು ಧ್ಯಾನ ಮಾಡಲು ಶುರು ಮಾಡು ಅಂದರು ಸಾಧು. ಸಾಧುಗಳೇ, ಧ್ಯಾನ ಮಾಡು ಅಂತ ನೀವು ಹೇಳಿದಷ್ಟು ಸುಲಭ ಅಲ್ಲ ಧ್ಯಾನ ಮಾಡೋದು. ಯಾಕಂದ್ರೆ ನನ್ನ ಮನಸ್ಸು ಯಾವಾಗಲೂ ಚಂಚಲವಾಗಿರುತ್ತೆ ಅಂದ್ಲು ಸುನೀತಾ. ತಾಯಿ, ಮನುಷ್ಯನಿಗೆ ಸಾಧ್ಯವಾಗದಿರುವುದು ಏನೂ ಇಲ್ಲ. ಮನುಷ್ಯ ನೋಡಲು ಎಷ್ಟೇ ಸುಂದರವಾಗಿದ್ದರೂ ಅವನು ಕೇವಲ ಜನರಿಗೆ ಹಿಡಿಸಬಹುದೇ ಹೊರತು ದೇವರಿಗೆ ಹಿಡಿಸುವುದಿಲ್ಲ. ದೇವರು ನೋಡುವುದು ಬಾಹ್ಯ ಸೌಂದರ್ಯ ಅಲ್ಲ, ಆತ್ಮ ಸೌಂದರ್ಯ ಮಾತ್ರ. ದೇವರಿಗೆ ಹತ್ತಿರವಾಗಲು ಮೊದಲ ಹೆಜ್ಜೆಯೇ ಧ್ಯಾನ. ಮೊದಲು ನೀನು ಒಂದು ನಿಮಿಷ ನಿನ್ನ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಸಾಧ್ಯವಾದರೆ ಅಷ್ಟು ಸಮಯ ಮಾತ್ರವೇ ಧ್ಯಾನ ಮಾಡು. ನೀನು ಧ್ಯಾನ ಶುರು ಮಾಡಿದರೆ ಸಾಕು, ಅದೇ ನಿನ್ನನ್ನು ಅದರ ಹತ್ತಿರ ಸೆಳೆದುಕೊಳ್ಳುತ್ತದೆ. ಯಾರಿಗೂ ಕೂಡ ಗಂಟೆಗಳ ಕಾಲ ಮನಸ್ಸನ್ನು ನಿಗ್ರಹದಲ್ಲಿಟ್ಟುಕೊಂಡು ಧ್ಯಾನ ಮಾಡಲು ಸಾಧ್ಯವಾಗದು. ಎಲ್ಲರೂ ಕೂಡ ಕೆಲ ನಿಮಿಷಗಳಿಂದ ಶುರು ಮಾಡಿ ಗಂಟೆಗಳ ಕಾಲ ಧ್ಯಾನ ಮಾಡಿದವರೇ. ನೀನು ಕೂಡ ಅದೇ ರೀತಿ ಶುರು ಮಾಡು ಎಂದು ಹೇಳಿ ಇಡೀ ರಾತ್ರಿ ಆಕೆಗೆ ಆತ್ಮಜ್ಞಾನವನ್ನು ಬೋಧಿಸಿದರು. ಇದರಿಂದ ಸುನೀತಾ ಅವಳ ಮನಸ್ಸಿನಲ್ಲಿ ಮೂಡುತ್ತಿರುವಂತ ಕೋರಿಕೆಗಳು ಕೇವಲ ಕ್ಷಣಿಕ ಸುಖ ಮಾತ್ರವೇ ಕೊಡಬಲ್ಲದು. ನಿಜವಾದ ಸುಖ ಸಿಗುವುದು ಧ್ಯಾನದಿಂದ ಮಾತ್ರ ಎಂದು ಅರ್ಥ ಮಾಡಿಕೊಂಡಳು. ಸಾಧುಗಳೇ, ನೀವು ಜೀವನದಲ್ಲಿ ನನಗಿದ್ದಂತ ಅತಿ ದೊಡ್ಡ ಬಲಹೀನತೆಯ ಜೊತೆ ಹೋರಾಡುವಂತ ಶಕ್ತಿ ನನಗೆ ಅನುಗ್ರಹಿಸಿದ್ದೀರಿ. ಇಂದು ನಾನು ನನ್ನ ಜೀವನದ ಹಾದಿಯನ್ನು ಬದಲಾಯಿಸಿಕೊಂಡಿದ್ದೇನೆ. ಹೊಸ ಜೀವನ ಶುರು ಮಾಡುತ್ತೇನೆ ಅಂದಳು ಸುನೀತಾ. ತಾಯಿ, ಯಾವಾಗಲೂ ಸತ್ಯ ತಿಳಿದುಕೋ, ಸಮಚಿತ್ತತೆಯನ್ನು ಅನುಸರಿಸು, ಅದರಲ್ಲೇ ನಿನಗೆ ನಿಜವಾದ ಸಂತೋಷ, ತೃಪ್ತಿ ಸಿಗುತ್ತದೆ ಎಂದು ಹೇಳಿ ಅವಳನ್ನು ಆಶೀರ್ವದಿಸಿ ಅಲ್ಲಿಂದ ಸಾಧು ಹೊರಟು ಹೋದರು. ಅಂದಿನಿಂದ ಸುನೀತಾಳ ಜೀವನ ಪೂರ್ತಿಯಾಗಿ ಬದಲಾಯಿತು. ಅವಳು ಹೊಸ ಆತ್ಮವಿಶ್ವಾಸದಿಂದ ಬದುಕೋಕೆ ಶುರು ಮಾಡಿದ್ಲು. ಸ್ನೇಹಿತರೆ, ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ, ನೋವು, ಸಮಸ್ಯೆ ಇದ್ದೇ ಇರುತ್ತೆ. ಆದ್ರೆ ಅದಕ್ಕೆ ಪರಿಹಾರ ಕೂಡ ನಮ್ಮ ಕೈಯಲ್ಲೇ ಇದೆ. ನಾವು ಯಾವಾಗ ನಮ್ಮ ಮನಸ್ಸನ್ನ ನಮ್ಮ ಆಧೀನದಲ್ಲಿ ಇಟ್ಟುಕೊಳ್ಳುತ್ತೀವೋ ಆಗ ನಮಗೆ ತಿಳಿಯದಿರುವಂತ ಯಾವುದೋ ಒಂದು ಶಕ್ತಿ, ಧೈರ್ಯ ಬರುತ್ತೆ. ಅದರಿಂದ ಎಂತ ಸಮಸ್ಯೆಯನ್ನ ಬೇಕಾದ್ರೂ ನಾವು ಪರಿಷ್ಕರಿಸಬಹುದು. ಎಂತ ಕಷ್ಟ, ನೋವನ್ನ ಬೇಕಾದ್ರೂ ನಾವು ಮರೀಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.